ಹೈಕಮಾಂಡ್ ಅಂಗಳ ತಲುಪಿದೆ ಸಚಿವರ ಮೊದಲ ಪಟ್ಟಿ. ಕೆಸಿ ವೇಣುಗೋಪಾಲ್ಗೆ ಪಟ್ಟಿ ರವಾನಿಸಿರೋದು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ. ಹೈಕಮಾಂಡ್ ಅಂಗಳ ತಲುಪಿದೆ ಸಚಿವರ ಮೊದಲ ಪಟ್ಟಿ. ಕೆಸಿ ವೇಣುಗೋಪಾಲ್ಗೆ ಪಟ್ಟಿ ರವಾನಿಸಿದ್ದಾರೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯ. ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಹೈಕಮಾಂಡ್ಗೆ ಮುಟ್ಟಿಸಿದ್ದಾಗಿದೆ. ಡಿಕೆಶಿ ಸಿದ್ದರಾಮಯ್ಯ ನೀಡಿರುವ ಪಟ್ಟಿಯನ್ನ ಪರಿಶೀಲಿಸಿ ಫೈನಲ್ ಡಿಸಿಷನ್ ಏನು ತೆಗೆದುಕೊಳ್ತಾರೆ. ಕೆಸಿ ವೇಣುಗೋಪಾಲ್ ಸುರ್ಜೇವಾಲರಿಂದ ಪಟ್ಟಿ ಪರಿಶೀಲನೆ ಆಗತ್ತೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟಿ ರವಾನೆಯಾಗತ್ತೆ. ಮೊದಲ ಹಂತದಲ್ಲಿ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯತ್ತೆ, ಇಂದು ಮತ್ತೊಂದು ಸುತ್ತಿನ ಸಭೆ ನಡೆಸಿ ಆ ಪಟ್ಟಿಯಲ್ಲಿನ ಹೆಸರುಗಳೇನಿದೆ ಅದು ಫೈನಲ್ ಆಗತ್ತೆ. ಹಿಂದೆ ಅಂತಿಮ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗ 3-4 ತಿಂಗಳ ಹಿಂದೋದ್ರೆ ಸುರ್ಜೇವಾಲಾ ಅವರು ರಾಜ್ಯಕ್ಕೂ ಬಂದಿತ್ತು. ಶಾಸಕರನ್ನ ಸುಮಾರು 40ರಿಂದ 45 ನಿಮಿಷಗಳ ಕಾಲ ಫೇಸ್ ಟು ಫೇಸ್ ಇಂಟರಾಕ್ಟ್ ಮಾಡಿದ್ರು. ಅಂದ್ರೆ ಏನ್ ಸಮಸ್ಯೆ ಇದೆ, ಅಥವಾ ನಿಮ್ಮ ಉಸ್ತುವಾರಿಗಳು ನಿಮಗೆ ಸಪೋರ್ಟಿವ್ ಆಗಿಲ್ವಾ, ಅಥವಾ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಕ್ಷೇತ್ರಕ್ಕೆ ಅನುದಾನ ಬರ್ತಿದ್ಯಾ, ಈ ಎಲ್ಲ ರಿಪೋರ್ಟ್ ಇದಕ್ಕೂ ಕೂಡ ಕನೆಕ್ಟ್ ಆಗಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಶಾಸಕರನ್ನ ಸಚಿವರಾಗಿ ಬಡ್ತಿ ಪಡಿಬೇಕು ಅಥವಾ ಅವರನ್ನ ಆ ಸ್ಥಾನಕ್ಕೆ ಕೂರಿಸಬೇಕು ಅಂತ ಹೇಳಿದ್ರೆ ಅವರು ಅರ್ಹರ ಇಲ್ವಾ ಏನು ಎತ್ತ ಎಲ್ಲವನ್ನ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಈಗಾಗಲೇ ಲಾಬಿ ಕೂಡ ನಡೆಸ್ತಿದ್ದಾರೆ. ನಿನ್ನೆಯೇ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಹಳಷ್ಟು ಚರ್ಚೆಗಳನ್ನ ಅವರವರಲ್ಲೇ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಚಿವರಾಗಬೇಕು ಅಂತ ಅರ್ಜಿ ಮೂಲಕ ಕೂಡ ಸಹಿ ಅಭಿಯಾನ ಮಾಡಿದ್ರು. ಇನ್ನು ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯ ಪಟ್ಟಿ. ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗ ರೆಡ್ಡಿ, ಡಾಕ್ಟರ್ ಯತೀಂದ್ರ ಅಥವಾ ಬೈರತಿ ಸುರೇಶ್, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡರು, ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ. 10ರಿಂದ 12 ಜನ ಸಚಿವರು ಪ್ರಮಾಣ ವಚನವನ್ನ ನಾಳೆ ಸ್ವೀಕರಿಸುವ ಸಾಧ್ಯತೆ ಇದೆ. ಘಟಾನುಘಟಿಗಳೇ ಇದ್ದಾರೆ, ಯಾರನ್ನು ಕೂಡ ಕೈ ಬಿಡೋ ಹಾಗಿಲ್ಲ. ಕೈ ಬಿಟ್ಟರು ಕಾರಣ ಕೇಳ್ತಾರೆ, ಭುಗಿಲೇಳಬಹುದು ಅಥವಾ ಬೇಸರ ವ್ಯಕ್ತಪಡಿಸಬಹುದು, ಮುಂದಿನ ಎಲೆಕ್ಷನ್ಗೂ ಎಫೆಕ್ಟ್ ಆಗಬಹುದು. ಯಾಕಂದ್ರೆ ಅವರಿಗಿರುವಂಥ ಕಾರ್ಯಕರ್ತರು, ಬೆಂಬಲಿಗರು ಅಥವಾ ಈಗಾಗಲೇ ಅವರಿಗೊಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಿರುವಂಥ ವಿಚಾರಗಳು ಅಥವಾ ಹೋದೋದ ಕಡೆಯೆಲ್ಲ ನೀವೇ ನೆಕ್ಸ್ಟ್ CM ಅನ್ನುವಂಥ ಘೋಷಣೆಗಳು, ಘೋಷವಾಕ್ಯಗಳು ಎಲ್ಲವೂ ಎಫೆಕ್ಟ್ ಆಗತ್ತೆ. ಬಟ್ ಫೈನಲಿ ಎಲ್ಲವೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂಥ ಅಂತಿಮ ನಿರ್ಧಾರಕ್ಕೆ ಬಿಟ್ಟಿದ್ದು ಅನ್ನುವಂಥ ವಿಚಾರ ಬಹಳ ದಿನಗಳಿಂದ ಕೇಳ್ತಾ ಇದ್ದೀವಿ. ಜೊತೆಗೆ ಒಬ್ಬರಿಗೆ ಒಂದೇ ಸ್ಥಾನ, ಒಂದೇ ಹುದ್ದೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಯಾವ ರೀತಿ ಸಮತೋಲನದಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲ ನಾಯಕರನ್ನ, ಅಸಮಾಧಾನವನ್ನ ಶಮನ ಮಾಡೋದ್ರ ಮೂಲಕ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು.